ಸ್ವಾಗತ. ನಾನು ಶ್ರುತಿರಾಜ್. ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಸ್. ಅಧಿಕಾರಿಗಳ ಜೊತೆಗಿನ ಸಿಎಂ ಸಿದ್ದರಾಮಯ್ಯನವರು ಸಭೆ ಮುಕ್ತಾಯ ಆಗಿದೆ. ಸತತ 2 ಗಂಟೆಗಳ ಕಾಲ ಈಗಾಗಲೇ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದು ಗ್ಯಾರಂಟಿ ಸರ್ಕಸ್ ಏನಿದೆ ಹಾಗಾದ್ರೆ ಬನ್ನಿ ನೋಡ್ತಾ ಹೋಗೋಣ. ಸತತ 2 ಗಂಟೆಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸಿ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. 12 ಗಂಟೆಗೆ ಶುರುವಾದಂತಹ ಮೀಟಿಂಗ್ ಸತತವಾಗಿ 2 ಗಂಟೆಗಳ ಕಾಲ ನಡೆಯಿತು. ಯೋಜನೆಗಳ ಫಲಾನುಭವಿಗಳ ಸಂಖ್ಯೆ ಎಷ್ಟು, ಅದಕ್ಕೆ ಎಷ್ಟೆಲ್ಲ ವೆಚ್ಚ ತಗಲುತ್ತೆ, ಸೌಲಭ್ಯ ಪಡೆಯೋದಕ್ಕೆ ಬೇಕಾಗಿರುವಂತಹ ಮಾನದಂಡಗಳು ಏನು ಅನ್ನೋದರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಈ ಯೋಜನೆ ಜಾರಿಯಾಗುವ ದಿನಾಂಕದ ಬಗ್ಗೆ ಕೂಡ ಇವತ್ತು ಸಿದ್ದರಾಮಯ್ಯನವರು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಗ್ಯಾರಂಟಿ ಅನುಷ್ಠಾನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಸರ್ಕಸ್ ಅನ್ನು ನಡೆಸ್ತಾ ಇರೋದು ಗೊತ್ತಾಗ್ತಾ ಇದೆ. ಗ್ಯಾರಂಟಿ ಜಾರಿಗೆ ಇವತ್ತೊಂದು ಮಹತ್ವದ ಸಭೆಯನ್ನ ಕೂಡ ಕರೆದಿದ್ರು. ಇಲಾಖಾವಾರು ಅಧಿಕಾರಿಗಳನ್ನೆಲ್ಲ ಕೂಡ ಕರೆಸಿದ್ರು. ಜೊತೆಗೆ ಕೆಲವೊಂದಿಷ್ಟು ನೀವು ಮಾಡ್ಯೂಲ್ಸ್ ಅನ್ನ ಕೂಡ ತಗೊಂಡ್ ಬರಬೇಕು ಅಂತ ಕೂಡ ಹೇಳ್ತಾ ಇದ್ರು. ಅಂದ್ರೆ ಯಾವ್ಯಾವ ರೀತಿಯಾಗಿ ಈಗ ಸದ್ಯದ ಮಟ್ಟಿಗಿನ ಪರಿಸ್ಥಿತಿಗಳು ಹೆಂಗಿದೆ, ಯಾವ ರೀತಿಯಾಗಿ ಮಾಡಬಹುದು. ಈಗ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಲ್ಲ ಅಂತ ಹೇಳಿದ್ರೆ ವಿಪಕ್ಷಿಗಳು ಕೂಡ ಸುಮ್ಮನೆ ಕೂರೋದಿಲ್ಲ. ವಿಪಕ್ಷಿಗಳು ಬಿಡಿ, ಜನಸಾಮಾನ್ಯರು ಕೂಡ ಸುಮ್ಮನೆ ಕೂರುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಸರ್ಕಾರದ ಗ್ಯಾರಂಟಿ ಬಗ್ಗೆ ಸಚಿವರ ತರಹೇವಾರಿ ಹೇಳಿಕೆಗಳಾಗ್ತಾ ಇದೆ. ಗ್ಯಾರಂಟಿಗಳ ಬಗ್ಗೆ ಜನರ ನಿರೀಕ್ಷೆಗಳ ಒತ್ತಡ ತಗ್ಗಿಸುವಂತಹ ತಂತ್ರಗಾರಿಕೆಯನ್ನ ನಡೆಸ್ತಾ ಇದ್ದಾರಾ? ಹಾಗಾದ್ರೆ ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸರ್ಕಾರದ ಸಚಿವರುಗಳು. ಗ್ಯಾರಂಟಿಗಳ ಬಗ್ಗೆ ಜನ ನಿರೀಕ್ಷೆಗಳ ಒತ್ತಡವನ್ನ ತಗ್ಗಿಸುವಂತಹ ಪ್ರಯತ್ನನ ಇದು? ಜನರ ನಿರೀಕ್ಷೆಗಳ ಭಾರವನ್ನೇನಾದ್ರೂ ಇಳಿಸ್ಕೊಳ್ತಾ ಇದೆಯಾ ಸರ್ಕಾರ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸರ್ಕಾರ ಜವಾಬ್ದಾರಿ ಇದ್ದಂತ ಸರ್ಕಾರ ಇದೆ. ನಾವು ಜನರಿಗೆ, ಹೆಣ್ಮಕ್ಳಿಗೆ, ಯುವಕರಿಗೆ, ನಿಮ್ಗೆ ಏನ್ ಮಾತು ಕೊಟ್ಟಿದೀವಿ ಮಾತು ಉಳಿಸ್ಕೊಳ್ತೀವಿ. ತಾವು ಗಾಬರಿ ಪಟ್ಕೊಳಕ್ಕೂ ಬೇಡ. ಆದೇಶ ಆದ್ಮೇಲೆ ಆಯಾಯ ಸಂಬಂಧಪಟ್ಟ ಇಲಾಖೆಯವರು ಅದನ್ನ ಪ್ರೊಸೀಜರ್ಸ್ ಅನ್ನ ವರ್ಕೌಟ್ ಮಾಡ್ತಾರೆ. ಅವತ್ತಿನ ಸಿಎಲ್ಪಿ ನಾಯಕರು ಸಿದ್ದರಾಮಯ್ಯನವರು ರುಜು ಹಾಕಿ ನಾವು ಕಾರ್ಡ್ಗಳು ಕೊಟ್ಟಿದ್ದೀವಿ, ಸೈನ್ ಮಾಡಿ ಕಾರ್ಡ್ಗಳು ಹಂಚಿದೀವಿ. ನಾವು ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ, ಅನುಷ್ಠಾನ ಮಾಡೇ ತೀರ್ತೀವಿ. ಮಾನದಂಡ ಯಾವುದೇ ಸರ್ಕಾರಿ ಯೋಜನೆ ತಗೊಂಡ್ರು ಮಾನದಂಡ ಇದೆ. ಮಾನದಂಡ ಇಲ್ಲದೆ ಇರೋ ಯಾವ್ದು ಯೋಜನೆ ಅದ ಈ ದೇಶದಲ್ಲಿ ಒಂದರ ಹೇಳ್ರಿ ನನಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ರೇ. ಇವತ್ತು ಮುಖ್ಯಮಂತ್ರಿಗಳು ಮಹತ್ವದ ಸಭೆಯನ್ನ ಕೂಡ ನಡೆಸಿದ್ರು. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡಬಹುದು ಅನ್ನೋ ಲೆಕ್ಕಾಚಾರಗಳನ್ನು ಇವತ್ತಿನ ಮೀಟಿಂಗ್ ನಲ್ಲಿ ನಡೆಸಿದ್ದಾರೆ ಅನ್ನೋ ವಿಚಾರಗಳು. ಒಟ್ಟಾರೆ ಈ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಯಾಯಿತು, ಜೊತೆಗೆ ಯಾವ ರೀತಿಯಾಗಿ ಈ ಯೋಜನೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತ. ಶ್ರುತಿರಾಜ್, 5 ಪ್ರಮುಖ ಇಲಾಖೆಗಳ ಅಂದ್ರೆ ಗ್ಯಾರಂಟಿ ಘೋಷಣೆಗೆ ಬರ್ತಕ್ಕಂಥ 5 ಪ್ರಮುಖ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಗಳ ಮಟ್ಟದ ಅಧಿಕಾರಿಗಳ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಮಾರು 2 ಗಂಟೆಗೂ ಹೆಚ್ಚು ಸಭೆಯನ್ನು ತೆಗೆದುಕೊಂಡರು. ಸಭೆಯಲ್ಲಿ ಪ್ರತಿ ಇಲಾಖೆಯ ಸದ್ಯದ ಸ್ಥಿತಿಗತಿ, ಮಾಹಿತಿ, ಹಣಕಾಸಿನ ಲೆಕ್ಕಾಚಾರ ಸಂಬಂಧಪಟ್ಟಕ್ಕೆ ಚರ್ಚೆಯನ್ನು ನಡೆಸಿದರು. ಪ್ರಮುಖವಾಗಿ ಈಗ 5 ಗ್ಯಾರಂಟಿಗಳಿರ್ತಕ್ಕಂಥ 5 ಗ್ಯಾರಂಟಿಗಳಲ್ಲಿ 2 ಪ್ರಮುಖ ಗ್ಯಾರಂಟಿಗಳು. ಮಹಿಳೆಯರಿಗೆ ಉಚಿತ ಸಾರಿಗೆ ಪ್ರಯಾಣ ಮತ್ತು 2,000 ರೂಪಾಯಿ ಪ್ರತಿ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಗ್ಯಾರಂಟಿ ಕೊಡುವಂಥದ್ದು. ಒಂದೇ ಕುಟುಂಬಕ್ಕೆ ಸೇರಿದಂತವರು, ಒಂದೇ ಕುಟುಂಬದಲ್ಲಿ 4 ಜನರಿದೆ, ಯಾರಿಗೆ ಕೊಡಬೇಕು ಅನ್ನೋದು ಅಲ್ಲಿ ಚರ್ಚೆ ಆಗಿರುವಂತದ್ದು. ಮನೆಯ ಯಜಮಾನತಿ ಕೊಟ್ರೆ ಉಳಿದಂತ ಮೂವರಿಗೆ ಕೊಡಬೇಕಾ ಬೇಡ ಅಂತೇಳಿ. ಅದರಲ್ಲಿ ಕೆಲವು ಮನೆಗಳಲ್ಲಿ ವಿಧವಾ ವೇತನ ಕೆಲವರಿಗೆ ಬರ್ತಾ ಇರುತ್ತೆ, ಮತ್ತೆ ಕೆಲವರು ಹಿರಿಯ ನಾಗರಿಕರ ವೇತನ ಬರ್ತಾ ಅಂದ್ರೆ 60 ವರ್ಷ ದಾಟಿದಂತ ಮಹಿಳೆಯರಿಗೆ ಅವರಿಗೆ ಹಿರಿಯ ನಾಗರಿಕರ ವೇತನ ಕೂಡ ಬರ್ತಿರುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಆ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಡಬೇಕು ಅನ್ನೋದು ಲೆಕ್ಕಾಚಾರ. ಅಂದ್ರೆ ಒಂದು BPL ಕಾರ್ಡ್ ನಲ್ಲಿ ಆ ಹೆಸರುಗಳನ್ನ ಇಟ್ಕೊಂಡು ಆ ಮನೆಯ ಮುಖ್ಯಸ್ಥರು ಕೊಡಬೇಕು. ಅವರಿಗೆ 60 ವರ್ಷ ಇದ್ರೆ ಆ ಮನೆಯ ಯಜಮಾನತಿಗೆ ಇಲ್ಲ, ಜೊತೆಗೆ ವಿಧವಾ ವೇತನ ಬರ್ತಿದ್ರೆ ಆ ಯಜಮಾನತಿಗೆ ಇಲ್ಲ, 60 ವರ್ಷಗಳ ಒಳಗಡೆ ಇದ್ರೆ ವಯೋಮಿತಿದ್ರೆ ಅವರಿಗೆ 2,000 ಕೊಡುವಂಥದ್ದು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಅದರ ನಂತರ BPL ಕಾರ್ಡ್ ಮತ್ತು APL ಕಾರ್ಡ್ ಇರ್ತಕ್ಕಂಥವರಿಗೆ ಮಾತ್ರ ಕೊಡಬೇಕನ್ನೋದು ಪ್ರಾಥಮಿಕ ಹಂತದಲ್ಲಿ ಚರ್ಚೆ ಆಗಿರುವಂಥದ್ದು. ಇನ್ನ ಪ್ರಮುಖವಾಗಿ ಇಲ್ಲಿ ಮಾನದಂಡಗಳ ವಿಚಾರದಲ್ಲಿ ಒಬ್ಬರು 2-3 ಫಲಾನುಭವಿ ಆಗುವಂತಿಲ್ಲ. ಯಾಕಂತ ಹೇಳಿದ್ರೆ ಬಸ್ನಲ್ಲಿ 2,000 ರೂಪಾಯಿ ತೆಗೆದುಕೊಳ್ಳುವಂತವರು ಎಲ್ಲ ಒಂದ್ ಕಡೆ ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡುವಂತಿಲ್ಲ. ಯಾಕಂದ್ರೆ ಬಸ್ಗೆ ಕೂಡ ಒಂದು ಪಾಸ್ ವ್ಯವಸ್ಥೆಯನ್ನು ಮಾಡುವಂಥದ್ದು, ಸಾರಿಗೆ ಕೆಂಪು ಬಸ್ಗಳಿಗೆ ಪಾಸ್ ವ್ಯವಸ್ಥೆಯನ್ನು ಕೂಡ ಮಾಡಿಸುವಂಥದ್ದು. ಆದರೆ ಪಾಸ್
ವ್ಯವಸ್ಥೆ ಮಾಡಿಸುವಂತವರು, ಅವರಿಗೆ ಗ್ಯಾರಂಟಿ ಮನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬರ್ತಿದ್ರೆ ಅವರಿಗೆ ಬಸ್ ಪಾಸ್ ವ್ಯವಸ್ಥೆ ಇಲ್ಲ, ಆದ್ರೆ ಯಾವ್ದಾದ್ರು ಒಂದನ್ನು ಅವರು ಬಳಸ್ಕೊಳ್ಬಹುದು. ಈ ರೀತಿ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಎಲ್ಲ ಒಂದ್ ಕಡೆ ಗ್ಯಾರಂಟಿ ಯೋಜನೆಯನ್ನ ಒಬ್ರು ಒಂದೇ ಮನೆಯವರು ಎರಡೆರಡು ಮೂರು ಫಲಾನುಭವಿ ಆಗಬಾರದು, ಯಾವ್ದಾದ್ರು ಒಂದು ಯೋಜನೆ ಮಾತ್ರ ದಕ್ಕಬೇಕು ಅನ್ನೋದು ಒಂದು ಲೆಕ್ಕಾಚಾರ ನಡೀತಿರುವಂತದ್ದು. ಹಾಗಾಗಿ ಈ ಸಂಬಂಧಪಟ್ಟ ಹಾಗೆ ಎಲ್ಲಿ ಮಾನದಂಡಗಳನ್ನ ಹಾಕಬಹುದು ಎಂಬುದರ ಬಗ್ಗೆ ಚರ್ಚೆ ಆಗಿರುವಂತದ್ದು. ಇನ್ನ ಪ್ರಮುಖವಾಗಿ ವಯೋಮಿತಿಯನ್ನ ನಿಗದಿಪಡಿಸಿರುವಂಥದ್ದು 18 ವರ್ಷ ಮೀರಿದಂಥವರಿಗೆ ಮಾತ್ರ ಮಹಿಳೆಯರಿಗೆ ಉಚಿತ ಪ್ರಯಾಣ ವ್ಯವಸ್ಥೆಯನ್ನ ಮಾಡುವಂಥದ್ದು ಮತ್ತು ತಿಂಗಳಲ್ಲಿ ಬಸ್ ಪಾಸ್ ವ್ಯವಸ್ಥೆ ಇದ್ರೆ ಒಂದು ತಿಂಗಳಲ್ಲಿ ಇಂತಿಷ್ಟೇ ಅಂತೂ ಪ್ರಯಾಣ ಮಾಡುವ ಸಂಬಂಧಪಟ್ಟ ಹಾಗೆ ಮಾಡುವಂತೆ ಕೂಡ ಚರ್ಚೆ ನಡೀತಾ. ಅಂದ್ರೆ ಒಬ್ರು ಉಚಿತ ಪ್ರಯಾಣ ಅಂತ ಹೇಳಿದ್ರೆ ದಿನವಿಡೀ ಇಡೀ ಬಸ್ಗಳಲ್ಲಿ ತಿರುಗಾಡ್ತಾರೆ, ತಿಂಗಳಿಡೀ ತಿರುಗಾಡ್ತಾರೆ, ಆಗ ಇದು ಸರ್ಕಾರಕ್ಕೆ ನಷ್ಟ ಆಗುತ್ತೆ ಎಂಬ ಲೆಕ್ಕಾಚಾರ. ಹಾಗಾಗಿ ಒಂದು ತಿಂಗಳಲ್ಲಿ ಎಷ್ಟು ಪ್ರಯಾಣ ಮಾಡಬಹುದು ಒಬ್ರು, ಅಂದ್ರೆ ಏಕಕಾಲದಲ್ಲಿ ಎಷ್ಟು ಪ್ರಯಾಣವನ್ನು ಮಾಡಬಹುದು, ಒಂದು ತಿಂಗಳಿನಲ್ಲಿ ಎಷ್ಟು ಪ್ರಯಾಣ ಮಾಡಬಹುದು ಎಂಬುದರ ಬಗ್ಗೆ ಕೂಡ ಚರ್ಚೆ ಆಯ್ತು. ಯಾಕಂತ ಹೇಳಿದ್ರೆ ಸಾರಿಗೆ ಇಲಾಖೆಯಿಂದ ಲೆಕ್ಕ ಸಿಗೋದಿಲ್ಲ, ಎಷ್ಟು ಮಹಿಳೆಯರು ಪ್ರತ್ಯೇಕವಾಗಿ ಪ್ರಯಾಣವನ್ನು ಮಾಡಿದ್ರು, ಪುರುಷರು ಎಷ್ಟು ಮಾಡಿದಂತ ಲೆಕ್ಕ ಸಿಗೋದಿಲ್ಲ. ಹಾಗಾಗಿ ಆಯಾ ತಿಂಗಳಿನಲ್ಲಿ ಆದಂತ ಬಜೆಟ್ ಅಂದ್ರೆ ಆಯಾ ತಿಂಗಳಲ್ಲಿ ಆದಂತ ಎಷ್ಟು ಮಹಿಳೆಯರ ಪ್ರಯಾಣದ ಲೆಕ್ಕಾಚಾರದ ಮೇಲೆ ಅಲ್ಲಿ ಹಣ ಖರ್ಚಾಗುವಂಥದ್ದು. ಹಾಗಾಗಿ ಹಲವಾರು ಮಾನದಂಡಗಳ ಸಂಬಂಧಪಟ್ಟಿಗೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಬೇರೆ ಏನೆಲ್ಲ ಮಾಡಬಹುದು ಮತ್ತು ಮಾನದಂಡಗಳನ್ನ ಇದನ್ನ ಜನಸ್ನೇಹಿಯಾಗಿ ಯಾವ ರೀತಿ ಮಾಡಬಹುದು ಅಂತೇಳಿ ಈಗ ಅಧಿಕಾರಿಗಳಿಗೆ ಮತ್ತೆ ಸಮಯವನ್ನು ಕೊಟ್ಟಿರುವಂಥದ್ದು. ಇನ್ನು 2 ದಿವಸದೊಳಗಡೆ ಆಯಾ ಇಲಾಖೆಯ ಅಧಿಕಾರಿಗಳು ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ತಮ್ಮ ಇಲಾಖೆಗಳಿಗೆ ಗ್ಯಾರಂಟಿ ಯೋಜನೆಗಳಿಂದ ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಸ್ತೃತವಾದ ವರದಿಯನ್ನು ಮತ್ತೆ ಮುಖ್ಯಮಂತ್ರಿಗಳು ಕೇಳಿರುವಂತದ್ದು. ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.